ರೂಲಿಂಗ್ ಪಾರ್ಟಿಯವರು ಎಷ್ಟು ಜನ ಮಾತಾಡಿದ್ದಾರೆ ಅಂತಂದ್ರೆ 17 ಜನ ಮಾತಾಡಿದ್ದಾರೆ. ಸುಮಾರು 7 ಗಂಟೆ 13 ನಿಮಿಷ ಮಾತಾಡಿದ್ದಾರೆ. 7 ಗಂಟೆ 13 ನಿಮಿಷಗಳು ಮಾತನಾಡಿದ್ದಾರೆ. ಅಶೋಕ ಆದಿಯಾಗಿ ಸುಮಾರು 15 ಜನ ಭಾರತೀಯ ಜನತಾ ಪಕ್ಷದವರು ಮಾತನಾಡಿದ್ದಾರೆ. ಅವರು ಎಷ್ಟು ಹೊತ್ತು ಮಾತಾಡಿದ್ದಾರೆ ಅಂತಂದ್ರೆ 6 ಗಂಟೆಗಳು 49 ನಿಮಿಷಗಳು. 6 ಗಂಟೆ 49 ನಿಮಿಷಗಳು. ರೂಲಿಂಗ್ ಪಾರ್ಟಿಯವರು 7 ಗಂಟೆ 13 ನಿಮಿಷಗಳು. ಆಮೇಲೆ JDSನವರು ಕೃಷ್ಣಪ್ಪ ಪ್ರಾರಂಭ ಮಾಡಿ ಭೀಮನಗೌಡ, ರಾಜುಗೌಡ ಅವರು ಮಾತಾಡಿದ್ದಾರೆ. ಸುಮಾರು 1 ಗಂಟೆ 56 ನಿಮಿಷ ಮಾತಾಡಿದ್ದಾರೆ. ಯತ್ನಾಳ್ ಅವರು ಪಾಪ ಹೊರ ಹಾಕ್ಬಿಟ್ಟಿದ್ದೀರಿ ಅವರಿಗೆ, ಬಿಜೆಪಿಯವರು. ಅವರು 1 ಗಂಟೆ 4 ನಿಮಿಷ ಮಾತಾಡಿದ್ದೀರಿ. 1 ಗಂಟೆ 4 ನಿಮಿಷ. ಒಟ್ಟು 39 ಸದಸ್ಯರು ಮಾತನಾಡಿದ್ದಾರೆ. 39 ಸದಸ್ಯರುಗಳು 17 ಗಂಟೆಗಳ ಕಾಲ, 17 ಗಂಟೆಗಳು ಮತ್ತು 2 ನಿಮಿಷ, 17 ಗಂಟೆಗಳು 2 ನಿಮಿಷ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಯಾರ್ಯಾರು ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡಿದರು ಅಶೋಕಾದಿಯಾಗಿ ಎಲ್ರಿಗೂ ಸರ್ಕಾರದ ವತಿಯಿಂದ ಮತ್ತೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಹಳ ಕೆಲವು ಸದಸ್ಯರುಗಳು ಅಶೋಕಾದಿಯಾಗಿ ಉತ್ತಮವಾದಂಥ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಕೆಲವರು ಸರ್ಕಾರದ ಮೇಲೆ ಏನೂ ಮಾಡಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ. ಅವ್ರಿಗೂ ಟೀಕೆ ಮಾಡಿರತಕ್ಕಂಥವ್ರಿಗೂ ಕೂಡ ಧನ್ಯವಾದಗಳು. ಒಳ್ಳೆ ಉತ್ತಮವಾದಂಥ ಸಲಹೆಗಳು ಕೊಟ್ಟಿರ್ತಕ್ಕಂಥವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಆಮೇಲೆ ಈ ಸಾರಿ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಅಸೆಂಬ್ಲಿ ಪ್ರಾರಂಭ ಆದಂತ 2ನೇ ದಿನನೇ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಬಹುಶಃ 2006ರಲ್ಲಿ ಪ್ರಾರಂಭ ಆಯ್ತಲ್ವ ನಮ್ಮ ಅಸೆಂಬ್ಲಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ. ಬೆಳಗಾವಿನಲ್ಲಿ 2006 KLE ಸೊಸೈಟಿನಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಅಸೆಂಬ್ಲಿ ಶುರುವಾದ ದಿನ 2ನೇ ದಿನ ಅಡ್ಜನ್ ಆಯಿತು. ಬಹುಶಃ ಅವತ್ತೇ ಪ್ರಾರಂಭ ಆಗ್ತಿತ್ತ ಏನೋ, ಅಡ್ಜನ್ ಆಗೋಯ್ತು. ಮೇಟಿಯವರು ಸತ್ತದ್ರಿಂದ ಅಡ್ಜನ್ ಆಗಿತ್ತು, ಸಿಟ್ಟಿಂಗ್ ಮೆಂಬರ್ ಸತ್ತದ್ರಿಂದ. ಬಹುಶಃ ಇತಿಹಾಸ ಈ ಬೆಳಗಾವಿ ಸುವರ್ಣಸೌಧದಲ್ಲಿ ಇದೇ ಮೊದಲು ಅಂತ ಅನಿಸುತ್ತೆ ನನಗೆ. ಮೊದಲನೇ ವಾರನೇ ಪ್ರಾರಂಭ ಆಗಿ ಇವತ್ತು ಕೊನೆಯಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ಲಾಸ್ಟ್ ಡೇ ಇವತ್ತು ಉತ್ತರ ಕೊಡ್ತಾ ಇದ್ದೀನಿ. ನಿನ್ನೆ ಕೊಡಬೇಕು ಅಂತ ಅನ್ಕೊಂಡಿದ್ದೆ. ನಿನ್ನೆ ನನಗೆ ಸ್ವಲ್ಪ ನಿಶಕ್ತಿ ಕಾಡ್ತಾ ಇತ್ತು. ಆಮೇಲೆ ಸಮಯದ ಅಭಾವ ಕೂಡ ಇತ್ತು, ಸಾಯಂಕಾಲ ಬೇರೆ ಆಗಿತ್ತು. ಸೊ ಅದರಿಂದ ಇವತ್ತು ಕೊಡ್ತೀನಿ ಅಂತ ಹೇಳಿ ಇವತ್ತು ಕೊಡ್ತಾ ಇದ್ದೀನಿ. ನೀವು ಕೂಡ ಸದನದ ಅಧ್ಯಕ್ಷರು ಅವಕಾಶ ಮಾಡಿಕೊಟ್ಟಿದ್ದೀರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.